ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಒಂದು ಹಠವಾದಿ ಚೆಲುವಾದಾಗಿರ್ತಕ್ಕಂಥ ನಮ್ಮ ಇರಪ್ಪ ಅಂಶ ಒಳ್ಳೆ ಕಥೆ ಇದು. ಸೊ ನಮ್ಮ ಸೋದರಿ ಸಮಾನಾಗಿರ್ತಕ್ಕಂಥ ಅಮ್ರಮ್ನವ್ರೆ ಹಾಗೂ ನಾನ್ ಗೌಡ್ರು ಗುರಾಯಿಸ್ತವ್ರೆ ಗೌಡ್ರು, ಓಕೆ ಗೌಡ್ರೆ, ಹಾಗೂ ಜಗದೀಶ್ ಅಣ್ಣವ್ರೆ, ಹಾಗೂ ಲಕ್ಷ್ಮಣ ಅವರೇ, ಅಶೋಕ್ ಅವರೇ, ಹಾಗೂ ಹಿಂದೆ ನಮ್ಮೆಲ್ಲ ಹರೀಶ್ ಅವರು, ನಮ್ಮ ಹಣಗನಹಳ್ಳಿ ನಮ್ಮ ಬೇಟಪ್ಪನವರು, ಹಾಗೂ ವಿಷ್ಣಣ್ಣವರು, ಹಾಗೂ ನಮ್ಮಣ್ಣ ಮುಂಡಣ್ಣವರು, ಸಣ್ಣಪ್ಪಣ್ಣವರು, ಸೊ ನಮ್ಮ ಬಾಬಣ್ಣ ಎಲ್ಲ ಕೂತವ್ರೆ. ಸೊ ಈ ವೇದಿಕೆ ಮೇಲೆ ಮಕ್ಕಳು, ಪುಟಾಣಿ ಮಕ್ಕಳು ತುಂಬಾ ಅದ್ದೂರಿಯಾಗಿ ಕೂತವ್ರೆ. ಒಂದ್ ಕಡೆ ರಾಮ, ಒಂದ್ ಕಡೆ ಜಟಾಯು, ಒಂದ್ ಕಡೆ ಶ್ರೀಕೃಷ್ಣ, ಇದ್ಯಾವಂತ ಗೊತ್ತಿಲ್ಲ, ಗುಮ್ಮತ್ ಕೂತಿದ್ದು. ಅವಾಗಿಂದ ಮಾತಾಡ್ತಾನಿಲ್ಲ, ಮಾತಾಡ್ತಾ ಇರೋದು ಅವಾಗಿಂದ. ಅದು ಯಾರು ಬಣ್ಣ ಗಿಣ್ಣಾಕ ಬಾಯಿ ತೆಗೆ ಹಾಕ್ತಾರಪ್ಪ ಬಂಗಾವಟಿ. ಬೇಟಿ ಬಚಾವ್ ಇದ್ಯಾವ ಪಾತ್ರ ಇದು? ರಕ್ಷಣೆ ಮಾಡ, ಅದಕ್ಕೆ ಹೇಳ್ಕೊಬಿಟ್ಟು ಮಾತಾಡ್ಬೇಡ ಅಂತ ಅವ್ಳ ಜೊತೆ. ಅವಾಗಿಂದ ಮಾತಾಡ್ತಾಳ ನನ್ನ ಜೊತೆ ಅವಳು. ಸೊ ಹೆಚ್ಚಿನ ರೀತಿಯಲ್ಲಿ ಇದಕ್ಕಿಂತ ಮಿಗಿಲಾಗಿ ನನ್ನ ಪ್ರೀತಿಯ, ನನ್ನ ಆಸ್ತಿ ಅಂತ ಹೇಳ್ಬೋದು, ನನ್ನ ಕನಸನ್ನ ನನಸು ಮಾಡ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ ಇದ್ರೆ ಅದು ನನ್ನ ಶಿಕ್ಷಣ ಡಿಪಾರ್ಟ್ಮೆಂಟ್. ಅವ್ರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸ್ತೀನಿ. ಈ ಭಾಗದ ಆಕ್ಟಿವ್ ಪರ್ಸನ್ ಆಗಿರ್ತಕ್ಕಂಥ ನಮ್ಮ CRP ಮಂಜು ಅವರು ತುಂಬಾ ಆಕ್ಟಿವ್ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಬರ್ಬೇಕಂದ್ರೆ ಮುಖ್ಯ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಪ್ರಹ್ಲಾದ್ ಗೌಡ್ರು. ನಾನು ಆಕ್ಚುಲಿ ಬೆಳಗ್ಗೆ ದುಬೈಯಿಂದ ಬಂದೆ, 9:20 ಲ್ಯಾಂಡ್ ಆದೆ. ನೋಡಿದ್ರೆ ಆಚೆ ಬಂದು ಮಳೆ ಬೀಳ್ತಾ ಇತ್ತು. ಏನಾದ್ರೂ ಮಾಡಿ ಚಕ್ಕರ್ ಹಾಕ್ಬಿಡೋಣ ಅಂತ ಯೋಚನೆ ಮಾಡಿದೆ. ನಂಗೆ ಸ್ವಲ್ಪ ಡೌ ಹೊಡೆದೆ, ಸಾಕು ಸ್ವಲ್ಪ ಮೈಕೈ ನೋವಿದಂಗಿದೆ ಪ್ರಹ್ಲಾದ್ ಗೌಡ್ರೆ, ಸ್ವಲ್ಪ ಮುಗಿಸ್ಕೊಂಬಿಡಿ ಬಿ ಹೋಗಿ ಹೇಳ್ತೀನಿ ಅಂತಂದು ಪಟ್ಟನ್ ಫೋನ್ ಕಟ್ ಮಾಡಿ ಬ್ಯಾನರ್ ಹಾಕೋದು, ಬ್ಯಾನರ್ ಹೊಸ್ಬಿಟ್ಟಿದ್ ನೋಡು ಅಂತ. ಈ ಮನ ಮರ್ಯಾದಕ್ಕೋಸ್ಕರ ಬರ್ಬೇಕು, ಬ್ಯಾನರ್ ಹಾಕಿದೀವಲ್ಲ ಹಾಗಾದ್ರೆ. ಸೊ ಅದರಿಂದ ಸ್ವಲ್ಪ ಹೆಲ್ತ್ ಇಶ್ಯೂ ಇದರಿಂದ ಸ್ವಲ್ಪ ನಾನು ಚೆಕಪ್ ಮಾಡಿಸ್ಕೊಂಡು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಂದೆ ದುಬೈಯಿಂದ. ನೈಟ್ ಫುಲ್ ನಿದ್ದೆ ಇರ್ಲಿಲ್ಲ. ಏನಾದ್ರೂ ನಾನು ಸೆಷನ್ ಓದ್ಕೊಬೇಕಾಗಿತ್ತು, ಸಬ್ಜೆಕ್ಟ್ ತುಂಬಾ ಸಬ್ಜೆಕ್ಟ್ ಬ್ಯಾಲೆನ್ಸ್ ಇದಾವೆ. ನಾನು 8ನೇ ತಾರೀಕಿಂದ ನನಗೆ ಸಬ್ಜೆಕ್ಟ್ ಇದೆ, ಇನ್ನೂ 13 ಸಬ್ಜೆಕ್ಟ್ ಓದ್ಕೊಬೇಕು. ಟೈಮ್ ಇಲ್ಲ ಇವತ್ತು ನಾಳೆ ಸ್ವಲ್ಪ ಇದ್ ಮಾಡ್ಕೋಣ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಮಕ್ಕಳ ವಿಚಾರದಲ್ಲಿ ಡೇಟ್ ಕೊಟ್ಟು ಸ್ವಲ್ಪ ಮಿಸ್ ಮಾಡೋದು ನನ್ನ ಕೈಲಿ ಆಗಲ್ಲ. ಇವತ್ತು ಆಯ್ತು, ಹಿಂಗೆ ಇರ್ಲಿ, ಆಯ್ತು ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡ್ಲಿಕ್ಕೆ ಈ ಒಂದು ಸಂದರ್ಭ ಸಿಕ್ತು. ಈ ಕಾರ್ಯಕ್ರಮಕ್ಕೆ ಲೇಟ್ ಆಗಿ ಲೇಟೆಸ್ಟ್ ಆಗಿ ಯಡಿಯೂರಪ್ಪ ಅವರು ಸಿದ್ದರಾಮಯ್ಯಿಂದ ಡಿ ಕೆ ಚೇರು ಅಂತ. ಚೇರು 20 ದಿವಸದಿಂದ ಯಾವ ಆಫೀಸಲ್ಲಿ ಕೂಡ ಯಾವ ಮಿನಿಸ್ಟರ್ ಪತ್ತ ಇಲ್ಲ, ಬರೀ ಸೀಟ್ ಆಗ್ಬಿಟ್ಟಿದೆ ಎತ್ಕೊಂಡು ಆಯ್ತಲ್ವಾ. ಸೊ ಈ ಇಬ್ರ ಮಧ್ಯೆ ಬೇರೆ ಎತ್ಕೊಂಡು ಚೆನ್ನಾಗಿರ್ತಲ್ಲ, ಅವನು ಬಿಟ್ಟು ಇವನು ಬಿಟ್ಟು. ಸೊ ವೇದಿಕೆ ಮೇಲೆ ಎಲ್ಲರೂ ಆಸೀನರಾಗಿದ್ದಾರೆ. ಇವತ್ತು ಈ ಭಾಗದ ಪ್ರತಿಮಾ ಕಾರಂಜಿಗೆ ಇದು 3ನೇ ಕಾರ್ಯಕ್ರಮ. ತುಂಬಾ ಅದ್ದೂರಿಯಾಗಿ ನಮ್ಮ ಅಂಗನಹಳ್ಳಿ ಪಂಚಾಯತಿಯಲ್ಲಿ ತುಂಬಾ ಅದ್ದೂರಿಯಾಗಿ ಮಕ್ಕಳಿಗೆ ಪ್ರೋತ್ಸಾಹ ನೀಡ್ತಿದೆ. ನನ್ಗದು ಖುಷಿ. ಬೇರೆ ಕಡೆ ಕೂಡ ಹೋಗಿದ್ದೀನಿ, ಬಟ್ ಅಷ್ಟೊಂದು ನನಗೆ ಅನಿಸ್ಲಿಲ್ಲ. ಬಟ್ ಈ ಭಾಗದ ನನ್ನ ಟೀಚರ್ಸ್, ಶಿಕ್ಷಕರು ತುಂಬಾ ಅದ್ದೂರಿ ಬೆಳತ್ಮಲ್ಲಿ ಮಾಡಿದ್ರು, ಗೋಪಚಂದ್ರ ಮಾಡಿದ್ರು. ಆಗ ಈ ಊರಲ್ಲಿ ನಾವು ಮಾಡ್ತಾ ಇದೀವಿ. ತುಂಬಾ ಅದ್ದೂರಿಯಾಗಿ ಮಕ್ಕಳ ಒಂದು ಪ್ರಾಮುಖ್ಯತೆ ವಹಿಸ್ಕೊಂಡು ತಾವು ಇದು ಮಾಡ್ತೀರಿ. ಬಹುಶಃ ನಾನು ಏನಾದ್ರೂ ನಾನು ಕೂಡ ಹಿರಿಯ ಪ್ರಾಥಮಿಕ ಶಾಲೆ ಓದಿದ್ದು, ಕನ್ನಡ ಶಾಲೆ ಓದಿರೋದು, ಅದಕ್ಕೆ MLA ಆಗಿದ್ದೀನಿ. ಗೌರ್ಮೆಂಟ್ ಅದಕ್ಕೆ MLA ಆಗಿರೋದು. ನಾನೇನಾದ್ರು ಅಪ್ಪಿತಪ್ಪಿ ಏನಾದ್ರು ಪ್ರೈವೇಟ್ ಸ್ಕೂಲ್ ಓದ್ಬಿಟ್ಟು ಆಗಿದ್ರೆ ಅದೆಲ್ಲ ಹೋಗ್ತಾ ಇದ್ದ ಗೊತ್ತಿರ್ಲಿಲ್ಲ. ಸೊ ಅದರಿಂದ ಇಲ್ಲಿ ಆಕ್ಚುಲಿ ರಿಯಲ್ ಪ್ಲಾಟ್ಫಾರ್ಮ್ ಎಲ್ಲಿ ಹುಟ್ಟುತ್ತೆ ಅಂತಂದ್ರೆ ಇಲ್ಲೇ ಹುಟ್ಟೋದು. ಆ ಕಷ್ಟ, ಸುಖ, ಆ ಪ್ರತಿಭೆ. ಬಟ್ ನಮ್ದು ಮೊದಲು ಸ್ಕೂಲ್ ಡೇ ಅಂತ ಮಾಡ್ತಾ ಇದ್ವಿ. ಮೊದಲು ಪ್ರತಿಭಾ ಕಾರಂಜಿ ನಮ್ಮಲ್ಲಿ ಇರ್ತಾ ಇರ್ಲಿಲ್ಲ, ಮತ್ತು ಸ್ಕೂಲ್ ಡೇ ಅಂತ ಮಾಡ್ತಾ ಇದ್ವಿ. ಅದು 3 ದಿವಸ 4 ದಿವಸ ನಾವ್ಯಾರು ಆ ಒಂದು ಉಂಗಿನ ಆಚೆಗೆ ಬರ್ತಾ ಇಲ್ಲ. ಅಷ್ಟೊಂದು ಸೊಬಗಿತ್ತು ಅದ್ರಲ್ಲಿ, ಅಷ್ಟೊಂದು ಅರ್ಥ ಕೂಡಿತ್ತು. ಅವತ್ತಿನ ದಿವಸ ಮಕ್ಕಳು ಮತ್ತು ಶಿಕ್ಷಕರ ಒಂದು ಬಾಂಧವ್ಯ ಹೆಂಗಿತ್ತು ಅಂತಂದ್ರೆ ನಾನು ಹೇಳಲಿಕ್ಕೆ ಆಗುದಿಲ್ಲ. ದೇವರಾಣಿಗೆ ಕೆಲವು ವಿಚಾರಗಳಂತಂದ್ರು ನಮ್ಮ ತಂದೆ ತಾಯಿಗಿಂತ ಹೆಚ್ಚಿನ ರೀತಿ ನೋಡ್ಕೊಂಡಿದ್ದು ನಮ್ಮ ಶಿಕ್ಷಕರು. ನಮ್ಮ ತಂದೆ ತಾಯಿಗಿಂತ ಹೆಚ್ಚಿನ ರೀತಿ ನೋಡ್ಕೊಂಡಿದ್ದು ನನ್ನ ಶಿಕ್ಷಕರು. ನನಗೆ ಪಾಠ ಕಲಿಸಿದ್ದು, ನನಗೆ ಫೀಸ್ ಕಟ್ಟಿದ್ದು, ನಾನೆಲ್ಲ ಮಾಡಿಸಿದ್ದು GMG ಗಂಗಪ್ಪ ಅವರು ಅದಲ್ಲ. ಬಟ್ ನನಗೆ ಬಟ್ಟೆ ಕೊಡಿಸಿದ್ದು, ನನ್ ಫೀಸ್ ಕಟ್ಟಿದ್ದು, ಮತ್ತೆ ಬಟ್ಟೆ ಎಲ್ಲ ಮತ್ತೆ ಹೈಯರ್ ಎಜುಕೇಶನ್ ಓದಿಸಿದ್ದು ನನಗೆ HVS ನಮ್ಮ ಶ್ರೀರಾಮ್ ಮಾಸ್ಟರ್, ಇಲ್ಲ ಶ್ರೀರಾಮ್ ಮಾಸ್ಟರ್. ಅಂದ್ರೆ ತನ್ನ ಮಕ್ಕಳಂತೆ ಅವ್ರು ಬೆಳೆಸ್ತಾ ಇದ್ರು, ಅವ್ರನ್ನ ಬೆಳೆಸ್ತಾ ಇದ್ರು.
ಯಾವ ಮಕ್ಕಳಿಗೆ ಬಟ್ಟೆ ತಗೊಳ್ತಕ್ಕಂಥ ಸ್ತೋಮ ಇರ್ತಾ ಇಲ್ಲೋ ಫೀಸ್ ಕಟ್ತಕ್ಕಂಥ ಮತ್ತು ಗುರುಸಿ ನಮ್ಮನ್ನ ಈ ಮಟ್ಟಕ್ಕೆ ತಂದಿದ್ದಾರೆ ಅಂತಂದ್ರೆ ಬಹುಶಃ ನಾನು ಏನಾದ್ರೂ MLA ಆಗಿದ್ದೀನಿ ಅಂತಂದ್ರೆ ನನ್ನ ಇನ್ನೊಂದು ವಿಷಯ ಹೇಳಲೇಬೇಕು ನನಗೆ. ನನ್ನ ಹೈಸ್ಕೂಲ್ ಟೀಚರ್ಸು, ಮಿಡ್ಲ್ ಸ್ಕೂಲ್ ಟೀಚರ್ಸು, ಡಿಗ್ರೀಸ್ ಎಲ್ಲರೂ ಬಂದು ಕ್ಯಾನ್ವಾಸ್ ಮಾಡಿದ್ದಾರೆ. ಎಲ್ಲರೂ ಬಂದು ಕ್ಯಾನ್ವಾಸ್ ಮಾಡಿದ್ದಾರೆ. ಗೊತ್ತಿಂದ ಎಲ್ಲರೂ ಬಂದು ಕ್ಯಾನ್ವಾಸ್ ಮಾಡಿ, ಯಾಕಂದ್ರೆ ನಮ್ಮ ಶಿಷ್ಯ ಗೆಲ್ಲಿ ಅಂತ. ಎಲ್ಲ ಒಂದು ಇಂಟರ್ವ್ಯೂದಲ್ಲಿ ನಾನು ನೋಡ್ತಾ ಇದ್ದೆ, ಅಬ್ದುಲ್ ಕಲಾಂ ಅವ್ರನ್ನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಒಂದು ಮಾತಾಡ್ತಾ ಇದ್ರು ಅವರೊಂದು NDTV BBC TV ಒಂದು ಇಂಟರ್ವ್ಯೂ ಮಾಡ್ತಾ ಇದ್ರು. ನೀವು ವಿಜ್ಞಾನಿ ಆಗಿದ್ರಿ, ನೀವು ರಾಷ್ಟ್ರಪತಿ ಆಗಿದ್ರಿ, ನೀವು ಆಸ್ ಎ ಸ್ಕೂಲ್ ಟೀಚರ್ ಆಗಿದ್ರಿ, ಈ 3 ಹುದ್ದೆಗಳು ನಿಭಾಯಿಸಿದ್ರಿ. ಈ 3 ಹುದ್ದೆಗಳು ನಿಮ್ಗೆ ಯಾವ ಹುದ್ದೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಅವರು ಒಂದು ಬೇರೆ ಯೋಚನೆ ಮಾಡಲಿಲ್ಲ. ಇಸ್ ಮೋರ್ ಸ್ಯಾಟಿಸ್ಫ್ಯಾಕ್ಷನ್, ಮೋರ್ ನನ್ನ ರೆಕಗ್ನೈಸೇಷನ್ ನನಗೆ ಟೀಚರ್ ಆಗಿ ಬಂದಿದ್ದರು. ಒಂದು ಇದು ನಾನು ಎಲ್ಲೂ ಬರ್ಲಿಲ್ಲ ಅಂತ ಅಂದ್ರೆ ತಮ್ಮಲ್ಲಿ ಒಬ್ಬ ವೈದ್ಯ ಒಂದು ಸ್ವಲ್ಪ ಮಿಸ್ ಮಾಡಿದ್ರೆ ಅದು ಪರಿಣಾಮ ಎಲ್ಲಿ ಬರುತ್ತೆ? ಒಂದು ಪ್ರಾಣದ ಮೇಲೆ ಹೋಗುತ್ತೆ. ಒಬ್ಬ ಲಾಯರ್ ಒಂದು ಮಿಸ್ ಮಾಡಿ ಎಲ್ಲಿ ಹೋಗುತ್ತೆ? ಸಮಾಜದ ಮೇಲೆ ಘಾತ ಬೀಳುತ್ತೆ. ಬಟ್ ಒಬ್ಬ ಟೀಚರ್ ಮನಸ್ಸು ಮಾಡಿದ್ರೆ ಇಡೀ ಜೀವನವೇ ಅದು ಇದಾಗ್ತದೆ. ಸೊ ಅದರಿಂದ ಇಂಥ ಮಕ್ಕಳ ಪ್ರತಿಭಾ ಕಾರಂಜಿಯನ್ನು ಗುರುಸಿ ನಮ್ಮಲ್ಲೂ ಕೂಡ ಪ್ರತಿಭಾ ಕಾರಂಜಿ ಇದೆ. ನಾನು ಲಾಸ್ಟ್ ಮೊನ್ನೆ ಕನ್ನಡ ರಾಜ್ಯೋತ್ಸವ ಮಾಡಿದೀನಿ, ಇಲ್ಲೆಲ್ಲ ಬಂದಿರ್ಬೇಕಂತೀವಿ. ನಾವು ಬರೀ ನಾವು ಆ ತರ ಸ್ಟೇಜ್ಗಳು, ಆ ತರ ಪ್ರೋಗ್ರಾಮ್ ಟಿವಿಯಲ್ಲಿ ಮಾತ್ರ ಎಂಜಾಯ್ ಮಾಡ್ತಾ ಇದೀವಿ. ನಾವು ಕನ್ನಡಿಗರು, ನಮ್ಮ ಗಡಿನಾಡದವ್ರು, ನಾವು ಮುಳುಗಾಗಲ್ದವ್ರು, ನಾವ್ ಯಾವ್ದಕ್ಕೆ ಕಡಿಮೆ ಇಲ್ಲ. ನಮ್ಮ ಮಕ್ಕಳ ಪ್ರತಿಭೆ ನೋಡ್ಬೇಕು, ನಮ್ಮ ಮಕ್ಕಳು ಆಚೆ ಬರ್ಬೇಕು, ಇದೆಲ್ಲ ನೋಡ್ಬೇಕು ಅನ್ನೋದ ಉದ್ದೇಶದಿಂದ ನಾನು ಈ ತರ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀನಿ. ಈ ತರ ದೊಡ್ಡ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀನಿ. ನಾವು ಯಾವುದಕ್ಕೂ ಕಮ್ಮಿ ಇಲ್ಲ, ನಮ್ಮೂರು ಕಡಿಮೆ ಇಲ್ಲ ಅಂತ ಸ್ಟಾರ್ಟ್ ಮಾಡಿದೀನಿ. ತುಂಬಾ ಸಂತೋಷ ಆಯ್ತು. ನಮ್ಮನ್ನು ಬರಮಾಡ್ಕೊಂಡು ಮಕ್ಕಳ ಪ್ರತಿಭಾ ಕಾರಂಜಿಗೆ ಮಕ್ಕಳಿರ್ತಕ್ಕಂಥ ಪ್ರತಿಭೆನ ಆಚೆ ತರ್ತಕ್ಕಂಥ ವೇದಿಕೆಯನ್ನು ತಾವು ಕೊಟ್ಟಿದ್ರಿ, ಆ ಪ್ಲಾಟ್ಫಾರ್ಮ್ ಕೊಟ್ಟಿದ್ರಿ. ಮಕ್ಕಳು ಓದು ಮುಖ್ಯ ಅಲ್ಲ, 6 ಸಬ್ಜೆಕ್ಟ್ ಇನ್ನೊಂದು ಸಬ್ಜೆಕ್ಟ್ ಏನಂತಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದರಲ್ಲೂ ಕೂಡ ಭಾಗವಹಿಸ್ಬೇಕು, ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸ್ಬೇಕು. ಇವತ್ತು ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ಮಕ್ಕಳು ಅಥ್ಲೆಟಿಕಲ್ಸ್ ತುಂಬಾ ಮುಂದೆ ಬರ್ತಾ ಇದ್ದಾರೆ. ನಾವು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು, ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು. ಅದರಿಂದ ಒಳ್ಳೆ ಕ್ರೀಡೆಗಳಲ್ಲಿ, ಸಾಂಸ್ಕೃತಿಕ ಕಾರ್ಯಗಳಲ್ಲಿ ನಮ್ಮ ಈ ತರ ವೇಷಧಾರಣೆ ಮಾಡ್ತಕ್ಕಂಥ ಮುಖಾಂತರವಾಗಿ ನಮ್ಮ ವೇಷಭೂಷಣವನ್ನ, ನಮ್ಮ ಸಂಸ್ಕೃತಿಯನ್ನ ಮರಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಕ್ಕಳಿಗೆ ಏನ್ ತೊಡಸಿದ್ದೀರಾ, ನಾನು ಖಂಡಿತವಾಗ್ಲೂ ತುಂಬಾ ನಿಮ್ಗೆ ಆಭಾರಿಯಾಗಿರ್ತೀನಿ. ತುಂಬಾ ಚೆನ್ನಾಗಿ ಮಾಡ್ತಿದ್ದೀನಿ. ಬಟ್ ವಿಶೇಷವಾಗಿ ಅಂಗನಹಳ್ಳಿ ಮತ್ತು ಈ ಭಾಗದ ಪಂಚಾಯಿತಿಯ ಎಲ್ಲಾ ಟೀಚರ್ಸ್ ಕೂಡ ತಮ್ಮಲ್ಲಿ ಒಗ್ಗಟ್ಟು, ತಮ್ಮಲ್ಲಿ ಆ ಚಾರ್ಮು, ಆ ಒಂದು ನಿಮ್ಮಲ್ಲಿ ಏನೋ ಮಕ್ಕಳಿಗೆ ಮಾಡ್ಬೇಕಂತ ಕಾಣಿಸ್ತಿದೆಯಲ್ಲ, ಅದಕ್ಕೆ ನಿಮ್ಗೆ ವಿಶೇಷವಾದ ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮಕ್ಕೆ, ನನ್ನ ಒಂದು ಚಿಕ್ಕ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡು ನಾನು ತಾಲೂಕು ಮಟ್ಟಕ್ಕೆ ಮಾತ್ರ ಹೋಗ್ತಾ ಇದೆ. ಅದೇನೋ ಈ ಪಂಚಾಯತಿಯಲ್ಲಿ ಗೊತ್ತಿಲ್ಲ, ವಿಶೇಷವಾಗಿ ಇಲ್ಲಿ ಕಟ್ ಹಾಕಿದ್ದಾರೆ, ಏನೋ ಈ ಮಂತ್ರ ಮಾಟ ಮಾಡಿ ಕಟ್ ಹಾಕಿದ್ದಾರೆ ಮೇಲೇನೋ. ಸೊ ಅದರಿಂದ ಈ ಪಂಚಾಯತಿಲಿ ಯಾರಾದಕ್ಕಾದ್ರೂ ಇಲ್ಲ ಅನ್ನಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ನಾನು ಹುಟ್ಟಿ ಬೆಳೆದ ಪಂಚಾಯತಿ ಇದು, ಅದಲ್ವಾ. ಸೊ ಅದರಿಂದ ನಾನು ಅಂಗನಹಳ್ಳಿ ಗೋಪಸಂದ್ರದಲ್ಲಿ ಓದಿ ಬೆಳೆದಿರ್ತಕ್ಕಂಥ ಹುಡುಗ ನಾನು. ಸೊ ಅದನ್ನ ನಮ್ಮ ತಾಯಿಯವರು ಹುಟ್ಟೂರು ಬಂದು ಅಂಗನಹಳ್ಳಿ, ಅದೇ ನಾನು ಇಲ್ಲೇ ಬೆಳೆದಿದ್ದರಿಂದ ಅದೇ ನಾನು ಬರ್ತಾ ಹೇಳ್ಕೊಂಡ್ ಬಂದೆ. ಬಸ್ ಮೇಲೆ ಬರ್ತಾ ಇದ್ದೆ ಮೊದಲು, ಹೈಸ್ಕೂಲ್ ಡಿಗ್ರಿ ಇರ್ಬೇಕಾದ್ರೆ ಬಸ್ ಮೇಲೆ ಬರ್ತಾ ಇದ್ವಿ, ಕೆಳಗಡೆ ಯಾರು ಹತ್ತಾ ಇರ್ಲಿಲ್ಲ, ನಾವು ಟಾಪ್ ಮೇಲೆ ಬರ್ತಾ ಇದ್ವಿ, ಇದಲ್ವಾ. ಅದು ಏನೋ ಒಂಥರ ಆ ಸೊಬಗು, ಅದನ್ನು ಮರೆಯಕ್ ಆಗಲ್ಲ. ಆ ರೋಡ್ ಬಂದಾಗ, ಇದು ಬಂದಾಗ ಅದು ಮರೆಯಕ್ ಆಗ್ತಾ ಇರಲಿಲ್ಲ. ಸೊ ಅದರಿಂದ ಒಂದು ವಿಶೇಷವಾಗಿ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ತಮ್ಮೆಲ್ರಿಗೂ ಹೃತ್ಪೂರ್ವಕ ಅಭಿನಂದನೆ ತಿಳಿಸ್ತಾ, ಲೇಟ್ ಆಗಿ ವೆಂಕಟಗಿರಪ್ಪರು ಬಂದಿದ್ದಾರೆ, ಪಾಪ ಒಂದು ಚಪ್ಪಾಳಿ ಕೊಡಿ ಅವ್ರಿಗೆ. ಎಲ್ಲಪ್ಪ ಹೇಳಿ, ನಿಮ್ಗೆ ಚಪ್ಪಾಳಿ, ಹಾರ ಸ್ವಲ್ಪ ಹಾಕಿ ಅವ್ರಿಗೆ, ಲೇಟ್ ಆಗಿ ಬಂದಿರಿ. ಹಾಗೆ ಅದೇ ಪ್ರಸಾರವಾಗಿ ನಮ್ಮ ವಿವಿಧ ಭಾರತಿ ಓಬಲ್ ರೆಡ್ಡಿ ಅವ್ರು ಬಂದವ್ರೆ. ವಿವಿಧ ಭಾರತಿ ಓಬಲ್ ರೆಡ್ಡಿ ಇವರಿಗೆ ವಿಷಯ ಗೊತ್ತಾಗ ಸಾಕು, ಟಿವಿಗೆ ಏನ್ ಗೊತ್ತಾಗಂಗಿಲ್ಲ, ಅವರೇ ಪ್ರಚಾರ ಮಾಡಾಕ್ತಾರೆ. ನಮ್ಮ ಓಬಲ್ ರೆಡ್ಡಿ ಅವರು ಸದಾ ನಗುವಂತ ಮುಗ್ಧ ಕೆಲಸ, ಇಂಥ ಕೆಲಸ ಅಂದ್ರೆ ಕೆಟ್ಟ ಕೆಲಸ ಅಲ್ಲ, ಇಂಥ ಕೆಲಸ ಮಾಡ್ತಿದ್ದಾರೆ, ಇಂಥ ಶೋಭಲಿಸಿ ಇಂಥ ಮಕ್ಕಳನ್ನ ಓದಿಸ್ತಾರೆ ಅನ್ನೋದು ನಮ್ಮ ಟೀಚರ್ಸ್ ಅಷ್ಟು ಇದು ಮಾಡಿದ್ದಾರೆ. ಸೊ ಈ ಸಂಘ ನಾನು ಇವತ್ತು ಹೇಳೋದು, ನಮ್ಮಲ್ಲಿ ವೈಷಮ್ಯವನ್ನ ಬೆಳಿಬಾರ್ದು, ನಮ್ಮ ಶಿಕ್ಷಕರಲ್ಲಿ ವೈಷಮ್ಯ ಅನ್ನೋದು ಬೆಳಿಬಾರ್ದು. ನಮ್ಮಲ್ಲಿ ವೈಷಮ್ಯ ಬೆಳೆದ್ರೆ ಮಕ್ಕಳಿಗೆ ಪರಿಣಾಮ ಬೀರುತ್ತೆ, ಸಮಾಜಕ್ಕೆ ಪರಿಣಾಮ ಬೀಳುತ್ತೆ. ಸೊ ಅದಕ್ಕೆ ದಯವಿಟ್ಟು ನಾವು ಆಸ್ಪದ ಕೊಡೋದು ಬೇಡ. ನಾವೆಲ್ಲ ಶಿಕ್ಷಕರು ಉಂದವರು, ಯಾಕಂದ್ರೆ ನಾವೆಲ್ಲ ಒಂದು ಕುಲಕ್ಕೆ ಸೇರಿರ್ತಕ್ಕಂಥವ್ರು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬರ್ಮಾಡ್ಕೊಂಡು ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಪ್ರಹ್ಲಾದ್ ಗೌಡ್ರಿಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ, ಅವ್ರು ಪಟ್ಟಿಡದೆ ಬಿಡಲ್ಲ. ಅವ್ರೊಂಥರ ಈ ಜಿಡ್ಡುಳಿದಂಗೆ ಪಟ್ಟಿಡಿದ್ರೆ ಉಡುಂಪಟ್ಟು ಪಟ್ಟಿಡ್ದಂಗೆ ಬಿಡಲ್ಲ, ಆಯ್ತಲ್ಲ. ಆ ತರ ಲೀಡರ್ ಸಿಕ್ಕರು ಈ ಭಾಗದಲ್ಲಿ ನಮಗೆ ಪುಣ್ಯ ಅಂತ ಹೇಳ್ತಾ ವಿಶೇಷವಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಸೋದು ನಾನು ಮಾತು ಮುಗಿಸ್ತಾ ಇದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಸಮಾರಂಭದಲ್ಲಿ ಉಪಸ್ಥಿತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಶಾಸಕರು, ಅದರಲ್ಲೂ ಹೆಚ್ಚಾಗಿ ಈ ಒಂದು ಶಿಕ್ಷಣ ಕ್ಷೇತ್ರದ ಬಗ್ಗೆ ಆಸಕ್ತಿಯನ್ನ ಹೊಂದಿರತಕ್ಕಂಥ ನಮ್ಮ ಸಮೃದ್ಧಿ ಮನ್ನಸ್ ಸರ್ ಅವರೇ, ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ಅಮ್ರಮ್ನವರೇ, ನಾರಾಯಣಗೌಡ್ರೆ, ನಮ್ಮ ಗೊಲ್ಲಹಳ್ಳಿ ಜಗದೀಶ್ ಅವರೇ,
ಕೋಲಾರ ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕರಾದಂತ ಲಕ್ಷ್ಮಣಣ್ಣವರೇ, ಅಶೋಕ್ ಅವರೇ, ಎಲ್ಲ ನಮ್ಮ ಬ್ಯಾಟಪ್ನವರೇ, ಹರೀಶ್ ಅವರೇ, ಎಲ್ಲ ವಿಶ್ವನಾಥ್ ಅವರೇ, ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಮುಖಂಡರೇ, ಈ ಒಂದು ಪುಟಾಣಿ ಮಕ್ಕಳನ್ನ ತಿದ್ದಿ ಒಂದು ರೂಪ ಕೊಡ್ತಾ ಇರ್ತಕ್ಕಂಥ ಎಲ್ಲ ಗುರು ವೃಂದದವರೇ ಮತ್ತು ವಿದ್ಯಾರ್ಥಿನಿ ಪತ್ರಿಕಾ ಸ್ನೇಹಿತರೆ, ಈ ಒಂದು ಪ್ರತಿಭಾ ಕಾರಂಜಿ ಅಂತಕ್ಕಂಥದ್ದು ಮಕ್ಕಳಲ್ಲಿ ಇರ್ತಕ್ಕಂಥ ತಮ್ಮ ಪ್ರತಿಭೆಯನ್ನ ತೋರಿಸ್ಲಿಕ್ಕೆ ಒಂದು ಅವಕಾಶ ಇದೆ. ಅದರ ಜೊತೆಗೆ ಈ ಒಂದು ಸಮಾಜದಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಹೋದ್ರೂ ಧೈರ್ಯವಾಗಿ ನಿಂತು ಎದುರಿಸ್ಲಿಕ್ಕೂ ಸಹ ಇದೊಂದು ಸಹಕಾರಿಯಾಗುತ್ತೆ. ಕಾರಣ ಅಂತಂದ್ರೆ ಮಕ್ಕಳಲ್ಲಿ ಅವ್ರಿಗೆ ಒಂದು ವೇದಿಕೆಯ ಒಂದು ಭಯ ಇರುತ್ತೆ. ಇವತ್ತು ಇಲ್ಲಿಂದ ಆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡೋದ್ರಿಂದ ವೇದಿಕೆ ಭಯ ಹೋಗುತ್ತೆ. ಬೇರೆ ರೀತಿ ಏನಿಲ್ಲ, ಒಂದು ಪ್ರೋತ್ಸಾಹ ಬಂದು ಅವ್ರಿಗೊಂದು ಬಹುಮಾನ ಅಂತ ಸಿಗುತ್ತೆ. ಮುಂದಿನ ಜೀವನದಲ್ಲಿ ನಾನು ಇನ್ನ ಉತ್ತಮವಾಗಿರ್ತಕ್ಕಂಥ ಸಾಧನೆ ಮಾಡಿದ್ರೆ ದೊಡ್ಡ ದೊಡ್ಡ ಬಹುಮಾನ ಸಿಗುತ್ತೆ ಅಂತಕ್ಕಂಥ ಆಕಾಂಕ್ಷೆ ಮಕ್ಕಳಲ್ಲಿ ಮೂಡಿಸ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಇದಕ್ಕೆ ಮೊದಲಿಂದ ಸಹ ಏನ್ ಸರ್ಕಾರ ಮಾಡಿದೆ ಒಳ್ಳೆ ಉದ್ದೇಶದಿಂದ ಮಾಡಿದೆ. ಇವತ್ತು ಸರ್ಕಾರಿ ಶಾಲೆಗಳೆಲ್ಲ ನಶಿಸಿ ಹೋಗ್ತಾ ಇದೆ. ಕಾರಣ ಏನಂತಂದ್ರೆ ಶಿಕ್ಷಣದ ಒಂದು ಗುಣಮಟ್ಟ, ಎಲ್ಲರೂ ಶಿಕ್ಷಣದ ಬಗ್ಗೆ ಆಸಕ್ತಿ ವಹಿಸ್ತಾ ಇದ್ರೆ. ಮೊದಲಿಗೆ ಎಲ್ಲರೂ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಮನೆಯಲ್ಲಿ ಇಬ್ಬರು ಮಕ್ಳಿದ್ರೆ ಇಲ್ಲ 3 ಜನ ಮಕ್ಳಿದ್ರೆ ಒಬ್ಬರನ್ನ ಮಾತ್ರ ಶಾಲೆಗೆ ಕಳಿಸ್ತಾದ್ರು, ಮಿಕ್ಕ ಉಳಿದವ್ರನ್ನೆಲ್ಲ ವ್ಯವಸಾಯದಲ್ಲಿ ತೊಡಗಿಸ್ತಾ ಇದ್ರು. ಇವತ್ತು ತಾವೆಲ್ಲ ನೋಡ್ತಾ ಇದ್ರಿ, ಇಲ್ಲಿ ಇರ್ತಕ್ಕಂಥವ್ರು ಬಂದಿರ್ತಕ್ಕಂಥ ಶಿಕ್ಷಕರಾಗಿರ್ಬೋದು, ಎಲ್ಲರೂ ಸಹ 100ಗೆ 90 ಭಾಗ ಎಲ್ಲ ರೈತ ಕುಟುಂಬದಿಂದ ಬಂದಿರ್ತಕ್ಕಂಥವ್ರೆ. ರೈತರ ಒಂದು ಜೀವನ ಯಾವ ಪರಿಸ್ಥಿತಿ ಇದೆ ಅಂತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿದೆ. ಅದನ್ನ ಬದಲಾವಣೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ಪ್ರತಿಯೊಬ್ಬರು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ. ಇವತ್ತು ನೋಡ್ತಾ ಇದ್ದೀರಿ, ರಾಗಿ ಬೆಳೆ ಎಲ್ಲ ಆಗಿದೆ. ಇವತ್ತೇನು 3 ದಿವಸದಿಂದ ಈ ಮಳೆ ಬೀಳ್ತಾ ಇದೆ, ಅದೇನು ಹೇಳ್ತಾರಲ್ಲ, ಅದ್ಯಾವ್ದೋ ಮಳೆನಲ್ಲಿ ಅದೇನು ಕೂಡಿ ಇದ್ದಿದ್ದೆಲ್ಲ ಆದ್ರೆ ಕೂತ್ಕೊಂಡಿದ್ರೆ ಕೆಳಗಡೆ ನೆನೆಯೋದಿಲ್ಲಂತೆ, ಅಷ್ಟು ಮಾತ್ರ ಕೂಡ ಇಲ್ಲ ಇವತ್ತು ಬಿದ್ದಿರ್ತಕ್ಕಂಥ ಮಳೆ. ಆದ್ರೆ ತೆನೆ ಕೊಯ್ಯೋದಕ್ಕೆ, ಭತ್ತ ಕೊಯ್ಯೋದಕ್ಕೆ ಎಲ್ರಿಗೂ ರೈತರಿಗೆ ತೊಂದರೆ ಆಗ್ತದೆ. ಮಳೆ ಬಂದ್ರು ರೈತನಿಗೆ ತೊಂದರೆ, ಬಿಸಿಲು ಬಂದ್ರು ರೈತನಿಗೆ ತೊಂದರೆ. ಯಾವುದೇ ಬಂದ್ರು ನಾವು ಕಲ್ಲೆತ್ತಿ ಮಡಿಕೆ ಮೇಲ್ಗೆ ಹಾಕಿ, ಮಡಿಕೆ ಎತ್ತಿ ಕಲ್ ಮೇಲೆ ಹಾಕಿ ಹೊಡೆಯೋದು ಮಡಿಕೆ. ಅದೇ ರೀತಿ ಇವತ್ತು ರೈತನ ಪರಿಸ್ಥಿತಿ ಇರ್ತಕ್ಕಂಥದ್ದು. ಆ ಒಂದು ಕಾರಣಕ್ಕೋಸ್ಕರ ಹೆಚ್ಚಿನ ಒಂದು ಒತ್ತನ್ನ ಶಿಕ್ಷಕ ಕೊಡ್ತಾ ಇದ್ದಾರೆ. ಇವತ್ತೇನು ಗುರುಗಳು ತಾವಿದ್ದೀರಿ, ನಿಮ್ಮ ಒಂದು ಈ ಒಂದು ಇದೇನಿದೆ, ಇವತ್ತು ಹೆಚ್ಚಿನ ಗೌರವ ಯಾರಿಗಾದ್ರೂ ಸಿಗುತ್ತೆ ಅಂತಂದ್ರೆ ಅದು ಶಿಕ್ಷಕರಿಗೆ ಮಾತ್ರ. ಯಾವುದೇ ವಿದ್ಯಾರ್ಥಿ ತನ್ನ ಜೀವನದಲ್ಲಿ ಒಬ್ಬ ಶಿಕ್ಷಕನ ಎಷ್ಟು ಮನಸ್ಸಿಗೆ ಹಚ್ಕೊಂಡಿರ್ತಾನೆ ಅಂತಂದ್ರೆ, ಅವ್ರು ಎಷ್ಟೇ ನಿವೃತ್ತಿ ಆಗ್ಲಿ, ಎಲ್ಲೇ ಆಗ್ಲಿ, ಇವತ್ತಿಗೂ ಅಷ್ಟೇ ನಮ್ಮ ಗುರುಗಳು ಬಂದ್ರೆ ನಾವು ಇವತ್ತು ಶಿರಾಸ ಬಗ್ಗೆ ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತೀವಿ. ಯಾಕಂತಂದ್ರೆ ನಮ್ಮಲ್ಲಿ ಆ ಒಂದು ಭಕ್ತಿ ಭಾವನೆ ಅವ್ರು ಅವತ್ತು ಯಾವಾಗ ಶಿಕ್ಷಕರಾಗಿದ್ದಾಗ ತುಂಬಿದ್ರು, ನಮ್ಗೆ ಏನು ವಿದ್ಯೆ ಕೊಟ್ಟಿದ್ರು, ಇವತ್ತಿಗೂ ಅದು ನಮ್ಮ ಮನಸ್ಸಲ್ಲಿ ಅದೇ ರೀತಿ ಉಳಿದಿದೆ. ಅದರಿಂದ ತಾವ್ಯಾರು ಶಿಕ್ಷಕರಿದ್ದೀರಿ, ನಿಮ್ಮ ವೃತ್ತಿಗೆ ನೀವೊಂದು ಗೌರವ ಕೊಟ್ಟು ಅವರಿಗೆ ಆ ಒಂದು ವಿದ್ಯೆಯನ್ನ ಕಲಿಸೋದಕ್ಕೆ ತಾವೆಲ್ಲರೂ ಮನಸ್ಪೂರ್ವವಾಗಿ ಪ್ರಯತ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಪ್ರಯತ್ನ ಮಾಡ್ತಾ. ಕಾರಣ ಏನಂತಂದ್ರೆ ಒಂದು ಕಲ್ಲನ್ನ ಒಬ್ಬ ಶಿಲ್ಪಿ ಯಾವ ರೀತಿ ದೇವಸ್ಥಾನದಲ್ಲಿ ಪೂಜೆಗಾದ್ರೂ ಬಳಸ್ಬೋದು, ಇಲ್ಲ ಅಲ್ಲಿ ಇರ್ತಕ್ಕಂಥ ಕಾಂಪೌಂಡ್ ಅಲ್ಲಿ ನಾವು ಓಡಾಡೋಕೆ ನೆಲ ಹಾಸಿಗಾದ್ರೂ ಬಳಸ್ಬೋದು. ಆ ಒಂದು ಶಕ್ತಿ ಆ ಶಿಲ್ಪಿನಲ್ಲಿದೆ. ಅದೇ ರೀತಿ ಈ ಮಕ್ಕಳನ್ನ ಒಂದು ರೂಪಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ತಮ್ಮೆಲ್ರಿಗೂ ಅಂತ ಹೇಳ್ಬಿಟ್ಟು ಹೇಳ್ತಾ, ಇಲ್ಲೇನ್ ಪುಟಾಣಿ ಮಕ್ಕಳು ತಾವೆಲ್ಲ ಭಾಗವಹಿಸಿದ್ರಿ, ಇಲ್ಲಿ ನಿಮ್ಗೆ ಪ್ರೈಸ್ ಮುಖ್ಯ ಅಲ್ಲ, ನೀವೇನು ಭಾಗವಹಿಸಿದ್ರಿ, ನೀವೇನೇನ್ ಪಾತ್ರ ಮಾಡಿದ್ರಿ, ಅದನ್ನ ಹೆಚ್ಚಿಗೆ ಇನ್ನು ಶ್ರದ್ಧೆಯಿಂದ ನೀವು ಮಾಡಿದ್ರೆ ಮುಂದೆ ಇವತ್ತು ಏನು ಇಲ್ಲಿ ನಿಮ್ಗೆ ಸಕ್ಸಸ್ ಸಿಗೋದಿಲ್ಲ, ಅದು ನಿಮ್ ಜೀವನದಲ್ಲಿ ಸಕ್ಸಸ್ ತಗೊಳ್ಳೋದಕ್ಕೆ ಒಂದು ದಾರಿ ಅಂತ ಹೇಳ್ಬಿಟ್ಟು ಹೇಳ್ತಾ, ನಾನು ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.